ಅಭಿಷೇಕವನ್ನಾಗಿ ಮಾಡಿದರು. 30,000 ಚಿನ್ನದ ನಾಣ್ಯಗಳನ್ನ 30,000 ಚಿನ್ನದ ನಾಣ್ಯಗಳನ್ನ ದೇವರ ತಲೆ ಮೇಲಿಂದ ಅಭಿಷೇಕ, ಬಂಗಾರದ ನಾಣ್ಯಗಳ ಅಭಿಷೇಕವನ್ನ ಮಾಡಿದರು. ಅರ್ಥ ಮಾಡ್ಕೊಳ್ರಿ. ಆ ನಾಣ್ಯಗಳೆಲ್ಲ ಎಲ್ಲೋಯ್ತು? ಎಲ್ಲ ಹೋಯ್ತು. ಸುತ್ಕೊಂಡು ಬಂದು ಒಂದು ನಾಣ್ಯ ನನ್ನ 4 ಆಣಿ ಪುಣ್ಯಕ್ಕೆ ನನ್ನ ಕೈ ಮೇಲಿದೆ. ಇಲ್ಲಿ ನೋಡ್ರಿ ಫೋಟೋ ಇದೆ. ಈ ಫೋಟೋ ನೋಡಿದ್ರಲ್ಲ, ಇದೇ ಕೃಷ್ಣದೇವರಾಯರು ತಮ್ಮ 4ನೇ ಯಾತ್ರೆಯ ಸಂದರ್ಭದಲ್ಲಿ 30,000 ನಾಣ್ಯಗಳಿಂದ ತಿರುಪತಿ ತಿಮ್ಮಪ್ಪನಿಗೆ ಅಭಿಷೇಕ ಮಾಡಿದ ನಾಣ್ಯ ಇದು. ನೋಡ್ರಿ ಹೆಂಗೆ. ಇದು ನಮ್ಮ ಆಂಟಿಕ್ ಕಲೆಕ್ಟರ್ಸ್ ಇದೆ. ಇದೇನು ಒಂದು 10-15 ಲಕ್ಷ ಹೇಳ್ಬೋದೇನಪ್ಪ. ಈಗ ವ್ಯಾಲ್ಯೂ ತುಂಬ ಇದೆ ಇದಕ್ಕೆ, ಹೈ ವ್ಯಾಲ್ಯೂ. 30,000ದಲ್ಲಿ ಎಷ್ಟು ಇದೆಯೋ ಗೊತ್ತಿಲ್ಲ. ಇವ್ರ ಹತ್ರ ಒಂದಿದೆ, ನಮ್ಮ ಸ್ನೇಹಿತರ ಹತ್ರ ಈ ಒಂದು ನಾಣ್ಯ ಇದೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಎಂಜಾಯ್ ಮಾಡ್ತಾ ಇದ್ದೀರಾ ಈ ಸೀರೀಸ್ನ ಅಂತಲೂ ಭಾವಿಸಿದ್ದೀನಿ. ನಿಮ್ಮೆಲ್ಲರ ಮೆಚ್ಚುಗೆಗೆ ನನ್ನ ಋಣಿ, ನನ್ನ ಹೃದಯಪೂರ್ವಕ ನಮನ. ಮೊದಲನೇದಾಗಿ. ಎರಡನೇದಾಗಿ, ನೀವು ಕೆಲವು ಜನ ಈಗ ಒರಿಸ್ಸಾದ ರಾಜಧಾನಿ ಭುವನೇಶ್ವರ್ ಸರ್ ಅದು ಕಟಕ್ ಅಲ್ಲ ಅಂತ ಹೇಳಿದ್ರೆ, ಆದರೆ ಆಗ ಕಟಕ್ ಆಗಿತ್ತು ಕೃಷ್ಣದೇವರಾಯರ ಕಾಲದಲ್ಲಿ. ಯಾಕೆ ಅಂತಂದ್ರೆ ವಿಜಯ ಸ್ತಂಭ ಸ್ಥಾಪನೆ ಮತ್ತು ಅಂತಿಮವಾಗಿ ಗಜಪತಿಯ ರಾಜಧಾನಿಯಾದ ಕಟಕ್ ಮುತ್ತಿಗೆ ಎಂಬ ಘಟ್ಟಗಳನ್ನು ಕುರಿತು ಹೇಳುತ್ತದೆ. ಅರ್ಥ ಆಯ್ತಾ? ಸೊ ಆಗ ಕಟಕ್ ಆಗಿತ್ತದು. ಸೊ ಹಾಗಾಗಿ ಅವಾಗ ಕಟಕ್ ರಾಜಧಾನಿ ಇದ್ದಿದ್ದು ನಾನು ಸರಿಯಾಗಿದೆ ಅಂತ ನಿಮ್ಮ ಮಾಹಿತಿಗಾಗಿ ನಾನು ಅದನ್ನ ಹೇಳ್ತಾ ಇದ್ದೀನಿ. ಎರಡನೇದಾಗಿ, ಇವತ್ತು ನಾನು ಓದ್ತಾ ಇರತಕ್ಕಂಥ ಪುಸ್ತಕ ಕೃಷ್ಣದೇವರಾಯರ ಆಯ್ದ ಲೇಖನ ಸಂಪುಟ. ಇದನ್ನ ಡಾಕ್ಟರ್ ಎ ಮುರುಗಪ್ಪ ಪ್ರಧಾನ ಸಂಪಾದಕರು ಡಾಕ್ಟರ್ ಡಿ.ವಿ. ಪರಶಿವಮೂರ್ತಿ ಅವರು. ಸರ್ ನಮಸ್ಕಾರ, ನಿಮಗೆ ತಮ್ಮ ಆಶೀರ್ವಾದ ಇರಲಿ. ಡಾಕ್ಟರ್ ವಾಸುದೇವ್ ಬಡಿಗೇರ್ ಅವರು ಮತ್ತು ಡಾಕ್ಟರ್ ವಿರೂಪಾಕ್ಷಿ ಪೂಜಾರಿ ಹಳ್ಳಿಯವರು, ಇವರು ಇದನ್ನ ಸಂಪಾದನೆ ಮಾಡಿದ್ದಾರೆ. ಮುಖ್ಯ ಸಂಪಾದನೆ ಡಾಕ್ಟರ್ ಎ ಮುರುಗಪ್ಪನವರು. ಇದು ಎಲ್ಲರ ಮನೆಗಳಲ್ಲಿ ಇರಲೇಬೇಕಾದಂಥ ಪುಸ್ತಕ, ಕೃಷ್ಣದೇವರಾಯರ ಆಯ್ದ ಲೇಖನ ಸಂಪುಟ. ಇದು ಸಂಪೂರ್ಣವಾದ ನಿಮಗೆ ವಿಜಯನಗರದ ಮಾಹಿತಿಯನ್ನು ಕೊಡುತ್ತೆ. ನಿಮಗೆ ಬಹಳ ಸಂಪೂರ್ಣವಾಗಿ ಕೊಡುತ್ತೆ. ಇದು ನಾನು ಇವತ್ತಿನ ರೆಫರೆನ್ಸ್ ತಗೊಂಡು ತುಂಬಾ ಕಥೆಗಳನ್ನ ಇದರಲ್ಲಿ ನಿಮ್ಗೆ ನಾನು ಹೇಳೋದಿದೆ. ಒಂದನೇದಾಗಿ ಏನಪ್ಪಾ ಅಂತಂದ್ರೆ, ನೀವು ನನಗೆ ಮುಂಚೆ ಕೇಳಿದ್ರಿ, ಈ ತುಂಬಾ ಜನ ಕೇಳಿದ್ರಿ, ನೀವು ಓದ್ತಾ ಇರೋ ಪುಸ್ತಕ ಯಾವುದು, ಎಲ್ಲಿ ಸಿಗುತ್ತೆ ಇದನ್ನು ಹೇಳಿ ಅಂತ. ನಿಮ್ಮೆಲ್ಲರ ಮಾಹಿತಿಯಾಗಿ ನಾನು ಇನ್ನೊಮ್ಮೆ ಹೇಳ್ತೀನಿ. ಈ ಎಲ್ಲ ಪುಸ್ತಕಗಳು ಹಂಪಿ ವಿಶ್ವವಿದ್ಯಾನಿಲಯ, ಕೆಂಪೇಗೌಡ ರಸ್ತೆ, ಬೆಂಗಳೂರು ಇಲ್ಲಿ ಸಿಗ್ತವೆ. ನೀವು ಬೆಂಗಳೂರಿನವರಾಗಿದ್ದರೆ ನೀವು ಹಂಪಿ ಯೂನಿವರ್ಸಿಟಿ ಎಲ್ಲಪ್ಪ ಇದು ಕೆಂಪೇಗೌಡ ರಸ್ತೆಯಲ್ಲಿ ಅಂದರೆ, ನಮ್ಮ ಸ್ಟೇಟ್ ಬ್ಯಾಂಕ್ ಮೇನ್ ಬ್ರಾಂಚ್ ಇದೆಯಲ್ಲ, ಈಗ SBI ಆಗಿದೆ, ಅದು ಯಾವತ್ತಿಗೂ ನಮ್ಮ ಪಾಲಿಗೆ ಅದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರೇ. ಅದು ನಮಗೆ ಹೃದಯದಲ್ಲಿ ಬೆರೆತು ಹೋಗಿರೋಂಥ ಬ್ಯಾಂಕ್ ಅದು. SBMದು ಮೇನ್ ಬ್ರಾಂಚ್ ಇದೆಯಲ್ಲ, ದೊಡ್ಡ ಕಟ್ಟಡ, ಅದು ಎದುರುಗಡೆ ಒಂದು ಕೆಂಪು ಕಲ್ಲಿನ ಒಂದು ಹಳೆಯ ಪುರಾತನ ಕಟ್ಟಡ ಇದೆ. ಅದೇ ಹಂಪಿ ವಿಶ್ವವಿದ್ಯಾನಿಲಯದ ಕಚೇರಿ, ಆಯ್ತಾ, ಮತ್ತು ಲೈಬ್ರರಿ ಮತ್ತು ಬುಕ್ ಶಾಪು. ಅಲ್ಲಿ ನೀವು ಹೋದ್ರೆ ಇದಕ್ಕೆಲ್ಲ ಸಂಬಂಧಪಟ್ಟಂತ, ವಿಜಯನಗರಕ್ಕೆ ಎಲ್ಲ ಸಂಬಂಧಪಟ್ಟಂತ ಐತಿಹಾಸಿಕ ಪುಸ್ತಕಗಳು ನಿಮಗೆ ಅಲ್ಲಿ ಸಿಗುತ್ತವೆ. ಇವೆಲ್ಲ ಅಲ್ಲೇ ಸಿಗೋದು, ಇವೆಲ್ಲ ನಾನು ಅಲ್ಲಿಂದನೇ ತಂದಿರೋದು. ಸೊ ಹಾಗಾಗಿ ನೀವು ಅಲ್ಲಿ ಹೋಗಿ ತಗೋಬಹುದು. ವಿಜಯನಗರ ಸಂಬಂಧಿಸಿದ ಯಾವುದೇ ಪುಸ್ತಕಗಳನ್ನು ನೀವು ತಗೋಬಹುದು. ಅದಲ್ಲದೆ ನಾನೀಗ ಇನ್ನೊಂದ್ಸರಿ ಹೇಳ್ತೀನಿ, ಈ ಕರ್ನಾಟಕ ಚರಿತ್ರೆ ಅಂತ ನಾನೇ ನಿಮಗೆ ತೋರಿಸ್ತಾ ಇದ್ದೀನಿ. ಇದು 7 ವಾಲ್ಯೂಮ್ ಏನಿದೆ, ಇದು ಅಷ್ಟೇ ಅಲ್ಲೇ ಸಿಗುತ್ತೆ. ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಗುತ್ತೆ. 7 ವಾಲ್ಯೂಮ್ ಒಂದೇ ಸರಿ ತಗೊಂಡ್ರೆ ನೀವು ಡಿಸ್ಕೌಂಟ್ ಪ್ರೈಸಲ್ಲಿ ಕೊಟ್ಬಿಡ್ತಾರೆ ನಿಮಗೆ, ಆಯ್ತಾ. ಸೊ ಅದನ್ನು ತಗೋಬಹುದು. ಮತ್ತು ಕನ್ನಡ ಸಾಹಿತ್ಯಾಸಕ್ತರ ಮಾಹಿತಿಗೆ ಈಗ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಈ ತಿಂಗಳು 50% ರಿಯಾಯಿತಿ, 50% ಡಿಸ್ಕೌಂಟ್ ಅಲ್ಲಿ ಸೇಲ್ ಹಾಕಿದ್ದಾರೆ. ಸೊ ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಹೋದ್ರೆ ನೀವು ಅಲ್ಲೂ ಸಹ ಒಳ್ಳೊಳ್ಳೆ ಪುಸ್ತಕಗಳನ್ನ ತರಿಸ್ಕೋಬಹುದು, ಆಯ್ತಾ. ಇಷ್ಟ ಆಯ್ತಾ? ಇದಾದ್ಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ಮೊನ್ನೆ ಯಾರೋ ಕಾಮೆಂಟ್ ಅಲ್ಲಿ ಕೇಳಿದ್ರು, ಬಹುಶಃ ಶನಿವಾರ ಅನ್ಕೋತೀನಿ, ಅವ್ರೇನ್ ಕೇಳಿದ್ರು, ಸರ್ ಏನು ಯಾಕೆ ಎಲ್ಲಾನು ಬರೀ ಫಾರಿನ್ ಪ್ರವಾಸಿಗರು, ಅವ್ರಿಂದ ಬಂದಂತ ಪ್ರವಾಸಿಗರ ಮೇಲೇನೆ ನೀವು ಪುಸ್ತಕ ಬರ್ದಿರೋದನ್ನು ಓದ್ತಾ ಇದ್ದೀರಲ್ಲ, ನಮ್ಮವ್ರು ಯಾರು ಬರ್ದಿಲ್ವಾ ಅಂತ ಕೇಳಿದ್ರು. ನಮ್ಮವ್ರು ಯಾಕೆ ಬರ್ದಿಲ್ಲಪ್ಪ ಅಂತಂದ್ರೆ, ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅಲ್ಬೇರೂನಿ ಅಂತ ಒಬ್ಬ ಪ್ರವಾಸಿಗ ಬರ್ತಾನೆ. ಅವನು ಹೊಯ್ಸಳರ ಕಾಲದಲ್ಲಿ ಬಂದು ಎಲ್ಲ ರಾಜಸ್ಥಾನಗಳನ್ನ ವಿಸಿಟ್ ಮಾಡಿ ಇತಿಹಾಸವನ್ನ ಬರೆದುಕೊಳ್ಳೋ ಅಂತ ಒಂದು ಪ್ರಯತ್ನವನ್ನು ಮಾಡ್ತಿದ್ದಂಥ ಕಾಲದಲ್ಲಿ, ಹೊಯ್ಸಳರ ಆಸ್ಥಾನಕ್ಕೆ ಬಂದು ಕೊಡ್ರಪ್ಪ ನಿಮ್ಮ ಇತಿಹಾಸನ ನಾ ಬರ್ಕೋತೀನಿ ಅಂತಂದಾಗ ಅವ್ರು ಕೊಡ್ತಾರೆ. ಅದ್ ನೋಡ್ಬಿಟ್ಟು ಕೇಳ್ತಾರೆ, ಏನ್ರ ಇದು ನಿಮ್ಮ ರಾಜ ಇಂದ್ರ ಚಂದ್ರ ದೇವೇಂದ್ರ ಅವ್ನಿಗೆ 5 ಕಾಲು 10 ಕೈ 20 ತಲೆ ಅಂತ ಬರ್ದಿದ್ದೀರಲ್ಲಪ್ಪ, ರಾಜನ ವರ್ಣನೆ ಬಿಟ್ರೆ ಇತಿಹಾಸ ಎಲ್ರಯ್ಯ ಅಂತ ಕೇಳ್ತಾರೆ. ಏನೂ ಇಲ್ಲ, ನಮ್ಮಲ್ಲಿ ಬರೀ ರಾಜನ್ ಇಂದ್ರ ಚಂದ್ರ ದೇವೇಂದ್ರ ಅಂತ ವರ್ಣನೆ ಮಾಡೋದೇ ಇತಿಹಾಸ, ಅಷ್ಟೇ ಇತಿಹಾಸ.
ನೆಲದ ಇತಿಹಾಸವನ್ನ, ಅವತ್ತಿನ ಸಾಮಾನ್ಯರ ಇತಿಹಾಸವನ್ನ ತುಂಬ ಕಡಿಮೆ ಜನ ಬರೀಲೇ ಇಲ್ಲ ಅಂತಲೂ ಅನ್ಬೋದು. ಆ ನಿಟ್ಟಿನಲ್ಲಿ ನಿಮ್ಗೆ ಒಂದು ಪುಸ್ತಕ ನಿಮಗೆ ಬಹಳ ಹೆಲ್ಪ್ ಆಗೋದು ಅಂತಂದ್ರೆ ನೋಡಿ, ಡಾಕ್ಟರ್ ವಿರೂಪಾಕ್ಷಿ ಪೂಜಾರಿ ಹಳ್ಳಿ ಅವರು ಬರೆದಿರೋದು ವಿಜಯನಗರ ಕಾಲದ ಸಂಸ್ಕೃತಿ. ಇದರಲ್ಲಿ ಬೇಟೆ, ಪಶುಪಾಲನೆ ಮತ್ತು ಕೃಷಿ, ಇದೊಂದು ಬಹಳ ಉತ್ತಮವಾದಂಥ ಪುಸ್ತಕ. ಇದು ನೀವು ಓದಬೇಕಾದಂಥದ್ದು. ಮತ್ತೆ ನಮ್ಮವ್ರು ಏನು ಇತಿಹಾಸ ಬರೆದ್ರು ಅಂತಂದ್ರೆ, ಅದನ್ನ ಏನಪ್ಪಾ ಅಂತಂದ್ರೆ, ಶಾಸನಗಳ ಆಧಾರದ ಮೇಲೆ ನಾವೊಂದು ಇತಿಹಾಸನ ಕಟ್ಟುವಂತ ಪ್ರಯತ್ನವನ್ನು ನಮ್ಮವ್ರು ಮಾಡಿದ್ರು. ಇಲ್ಲಿ ಶಾಸನ ಹಾಕ್ಸಿದ್ರು, ಬುಕ್ಕರಾಯನ ಕಾಲದ ಕೆರೆ ಕಟ್ಸಿದ್ರು, ಕೃಷ್ಣದೇವರಾಯರ ಕಾಲದಲ್ಲಿ ದೇವಸ್ಥಾನ ಕಟ್ಸಿದ್ರು. ಅಂದ್ರೆ ಅವ್ರು ಏನೇನ್ ಕೆಲಸ ಮಾಡಿದ್ರು ಅಂತ ಒಂದು ಪುಸ್ತಕವನ್ನ ಕಟ್ಟಲಾಯ್ತು ಅಲ್ವಾ, ಒಂದು ಡಾಕ್ಯುಮೆಂಟ್ ರೆಡಿ ಮಾಡಿದ್ರು. ಹಂಗಾಗಿ ನಾವು ಈ ಶಾಸನಗಳನ್ನ ಓದಿ ಸಿಕ್ಕಷ್ಟು ಶಾಸನಗಳನ್ನ, ಸಿಗದೆ ಹೋದಿದ್ದೆಷ್ಟೋ, ಮರ್ತು ಹೋಗಿದ್ದೆಷ್ಟೋ, ಹಾಳಾಗಿ ಹೋಗಿದ್ದೆಷ್ಟೋ, ಒಡೆದು ಹೋಗಿದ್ದೆಷ್ಟೋ, ಈಗ ಉಳ್ಕೊಂಡಿರೋದು ಎಷ್ಟಿದೆ ಅಷ್ಟಕ್ಕೆ ನಾವು ಇತಿಹಾಸವನ್ನು ಬರ್ಕೊಂಡಿದ್ವಿ. ಹಾಗಾಗಿ ನಾವು ಫಾರಿನ್ ಪ್ರವಾಸಿಗರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದೀವಿ ಆಸ್ ಫಾರ್ ಎಸ್ ವಿಜಯನಗರ ಇಸ್ ಕನ್ಸರ್ನ್. ನಾವು ಯಾಕೆ ನೋಡಿ, ವಿಜಯನಗರದಿಂದ ಮುಂದಕ್ಕೆ ಬಂದ ಮೇಲೆ ನಾವು ಯಾಕೆ ಇತಿಹಾಸವನ್ನ ಅಷ್ಟು ಅಥೆಂಟಿಕ್ ಆಗಿ ಮಾತಾಡ್ತೀವಪ್ಪ ಅಂತಂದ್ರೆ, ಈ ಬ್ರಿಟಿಷ್ನವ್ರು ಬಂದ್ರಲ್ಲ, ಡೇ ಟು ಡೇ ಬರೆದ್ಬಿಟ್ಟಿದ್ದಾರೆ. ಡೇ ಟು ಡೇ ಪ್ರತಿಯೊಂದನ್ನು ಬರೆದಿಟ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಗೆಲ್ಲ ಸಿಕ್ಕೋಗಿದೆ. 1700 ಮೇಲಂತೂ ನಿಮಗೆ ಪ್ರತಿ ದಿನದ ಇತಿಹಾಸ ಸಿಗುತ್ತೆ. 300 ವರ್ಷಗಳ. ಅದರಿಂದ ಹಿಂದಕ್ಕೆ ಸಿಗಲ್ಲ. ಅದರಿಂದ ಹಿಂದಕ್ಕೆ ಇವನೇ ಡೊಮಿಂಗೋ ಪಿಯಾಸು, ಬಾರ್ಬೋಸಾ, ಅಬ್ದುಲ್ ರಜಾಕು, ಕೋಂಟೆ, ಇವ್ರುಗಳೇ, ಡೊಮಿಂಗೋಸ್ ಪಿಯಾಸ್, ಇವ್ರುಗಳು ನೋಡ್ಕೊಂಡು ಇತಿಹಾಸ ಬರೆದಿದ್ದಾರೆ ನಮ್ಮವರು. ಹಾಗಾಗಿ ನಾವು ಅವ್ರ ಮೇಲೆ ಇತಿಹಾಸ ಡಿಪೆಂಡ್ ಆಗಿದ್ದೀವಿ. ಅರ್ಥ ಆಯ್ತೆ? ಸೊ ನಿಮ್ದು ಏನೇ ಅನುಮಾನಗಳಿದ್ರು ವಿಜಯನಗರದ ಮೇಲೆ ಅಥವಾ ಇದ್ರ ಮೇಲೆ ನೀವು ಕಮೆಂಟಲ್ಲಿ ಹಾಕಿದ್ರೆ ನಾನು ಮುಂದಿನ ವಾರ ಅದೆಲ್ಲ ಓದ್ಕೊಂಡು ನಿಮಗೆ ಮುಂದಿನ ವಾರ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಆಯ್ತಾ? ಸಮಾಧಾನ ಆಯ್ತಾ? ಓಕೆ. ಪುಸ್ತಕಗಳು ಬೇಕು ಅಂದವ್ರು ಮಾತ್ರ ನೀವು ಹಂಪಿ ಯೂನಿವರ್ಸಿಟಿಗೆ ಹೊರಟೋದ್ರೆ ಎಲ್ಲ ಪುಸ್ತಕ ಸಿಗುತ್ತೆ. ಇದಲ್ಲದೆ ಎಲ್ಲ ಇತಿಹಾಸದ ಆಸಕ್ತಿಕರ ಪುಸ್ತಕಗಳು ಸಿಗುತ್ತೆ. ಹೈದರ್ನಾಮಾದಿಂದ ಹಿಡಿದು ಎಲ್ಲನೂ ಸಿಗುತ್ತೆ ನಿಮಗೆ. ಆಯ್ತಾ? ಸೊ ಇವನು ನಮ್ಮ ವೀರ ರಾಜೇಂದ್ರ ನಾಮ, ರಾಜೇಂದ್ರ ನಾಮೆವರೆಗೂ ಎಲ್ಲ ಸಿಗುತ್ತೆ ನಿಮಗೆ. ಅವು ಸಿಗ್ತವೆ ಭಾಳ ಎಲ್ಲ. ಅವೆಲ್ಲ ಮುಂದಕ್ಕೆ ಬರ್ತೀನಿ, ಕೊಡಗಿನ ಇತಿಹಾಸ ಅದು ಇನ್ನೊಂದು ಮತ್ತೊಂದು. ಆವಾಗ ಅದೆಲ್ಲ ತಗೊಂಡು ಓದೋಣ, ಭಾಳ ಚೆನ್ನಾಗಿರುತ್ತೆ. ಅವು ಓದೋಕೆ ಭಾಳ ಚೆನ್ನಾಗಿದೆ. ಸೊ ಅದನ್ನು ಆಮೇಲೆ ಚರ್ಚೆ ಮಾಡೋಣ. ಇದಿಷ್ಟ ಆಯ್ತಲ್ಲ. ಈಗ ಕೃಷ್ಣದೇವರಾಯರ 20 ವರ್ಷಗಳ ಆಳ್ವಿಕೆ ಏನಿದೆ ಅದು ಎಂದಿಗೂ ಮುಗಿಯದ ರೋಚಕತೆ. ಅವರೇ ಒಂದು ಪುಸ್ತಕ ಬರೀತಾರೆ, ಅಮುಕ್ತ ಮಾಲ್ಯದ ಅಂತ. ಇವತ್ತು ನಾನು ನಿಮಗೆ ತೋರ್ಸೋದು ಮರ್ತ್ಬಿಟ್ಟೆ, ನಾನು ತಿಳಿದೆ ಆ ಪುಸ್ತಕ. ಅಮುಕ್ತ ಮಾಲ್ಯದ ಅದು ಇದೇ ಹಂಪಿ ಯೂನಿವರ್ಸಿಟಿಯಲ್ಲೇ ಸಿಗುತ್ತೆ. ಅಮುಕ್ತ ಮಾಲ್ಯದ ಅವ್ರು ಬರಿಬೇಕಾದ್ರೆ ಅವ್ರಿಗೆ ನೋಡಿ, ಇಲ್ಲಿ ಬರೀತಾರೆ ಈ ಪುಸ್ತಕದಲ್ಲಿ, ಒಮ್ಮೆ ರಾಯರು ವಿಜಯವಾಡದಲ್ಲಿ ತಂಗಿದ್ದಾಗ ಏಕಾದಶಿ ರಾತ್ರಿ ಅಂದ್ರು ಆಂಧ್ರ ವಿಷ್ಣುವು ಆತನ ಕನಸಿನಲ್ಲಿ ಕಾಣಿಸಿಕೊಂಡು ತನಗೊಂದು ಸುಂದರ ಕಾವ್ಯವನ್ನು ತೆಲುಗು ಭಾಷೆಯಲ್ಲೇ ಬರೆದುಕೊಡುವಂತೆ ಕೇಳ್ಕೊತಾನಂತೆ. ಆಯ್ತಾ? ಸೊ ಇದು ತುಂಬಾ ಚಿಕ್ಕದಾದರೂ ಮನೋಜ್ಞವಾದಂಥ ಕಾವ್ಯವಾಯಿತು. ಇದಕ್ಕೆ ವಿಷ್ಣು ಚಿತ್ತೀಯ ಎಂಬ ಹೆಸರು ಇದೆ. ಇವರು ಯಾರು? ಆಂಧ್ರ ವಿಷ್ಣು ಅಂತಂದ್ರೆ ಯಾರು? ಶ್ರೀಕಾಕುಳಂನ ವಿಷ್ಣು. ಶ್ರೀಕಾಕುಳಂ ಅಂತ ಆಂಧ್ರದಲ್ಲಿ ಊರಿದೆಯಲ್ಲ, ಅಲ್ಲಿರುವಂಥ ವಿಷ್ಣುವಿನ ದೇವಾಲಯವೇ ಆಂಧ್ರ ವಿಷ್ಣು ಅಂತ. ಇವರು ಆಂಧ್ರಭೋಜ ಅಂತ ಕರೀತಾರೆ. ಆಂಧ್ರಭೋಜ, ಕೃಷ್ಣದೇವರಾಯರನ್ನ ಆಂಧ್ರಭೋಜ ಅಂತ ಕರೀತಾರೆ. ಆದ್ರೆ ಕೃಷ್ಣದೇವರಾಯರನ್ನ ಇಲ್ಲಪ್ಪ, ನಾನು ಕರ್ನಾಟಕದ ರಾಜ ಅಂತಾನೆ ತಾವೇ ಹೇಳ್ತಾರೆ. ಆಗ ಕೃಷ್ಣದೇವರಾಯರು ವಿಷ್ಣುನ್ ಕೇಳ್ತಾರಂತೆ, ಸ್ವಾಮಿ, ನಾನು ಕನ್ನಡದ ರಾಜ, ನನಗೆ ನೀನು ಆ ತೆಲುಗಿನಲ್ಲಿ ಬರ್ಕೊಡು ಅಂದ್ರೆ ನಾನೇನಯ್ಯ ಮಾಡ್ಲಿ? ಅದಕ್ಕೇನು ಕೇಳ್ತಾರಂತೆ, ತೆಲುಗು ವೇಲ ಎನ್ನ ದೇಶಂಬು ತೆಲುಗೇನು ಕನ್ನಡ ರಾಯ ಎಲ್ಲ ನೃಪಲುಗೊಲುವ ಎರುಗವೇ ಬಾಸುಡಿ. ಅಂದ್ರೆ ಆಂಧ್ರ ಭಾಷೆ ಅಸಾಧ್ಯವೆಂಬೆ ಅಂತ ಪರಿಪರಿಯಾಗಿ ಕೇಳ್ಕೊತಾರಂತೆ. ನನ್ನ ಕೈಲಿ ಆಗಲ್ಲಪ್ಪ, ನಾನು ಆಂಧ್ರ ಭಾಷೆ ಮಾತನಾಡಬಲ್ಲೇನೆ ಹೊರತು ಕಾವ್ಯ ರಚಿಸುವ ಶಕ್ತಿ ನನ್ನಲ್ಲಿಲ್ಲ ಅಂತ ಕೇಳ್ಕೊತಾರಂತೆ. ಇಲ್ಲ, ಆಗ ವಿಷ್ಣು ಇಲ್ಲ ನೀನು ಬರಿಯಪ್ಪ ನೀನು ಅಂತ ಹೇಳಿ ಅವ್ರ ಕೈಲಿ ಬರ್ಸಿದ್ರು ಅನ್ನೋವಂಥದ್ದನ್ನ ಇದಾಗುತ್ತೆ. ಅದರಲ್ಲಿ ಬರುವಂತ ಒಂದು ಈ ವಿಷ್ಣು ಚಿತ್ತೀಯ ಅನ್ನೋದೊಂದು ಕಥೆ ನಿಮಗೆ ನಾನು ಮುಂಚೆನೂ ಹೇಳಿದ್ದೀನೇನೋ, ನನಗೆ ನೆನಪಿದ್ದಂಗೆ ಇನ್ನೂ ಒಂದ್ಸರಿ ನಿಮ್ಗೆ ಹೇಳ್ತೀನಿ. ಈ ವಿಷ್ಣು ಚಿತ್ತೀಯ ಏನ್ ಹೇಳುತ್ತಪ್ಪ ಅಂತಂದ್ರೆ, ಶ್ರೀಕಾಕುಳಂನ ಮಹಾವಿಷ್ಣುಗೆ ಒಬ್ಬ ಭಕ್ತ ಇರ್ತಾನೆ, ವಿಷ್ಣುದಾಸ. ಅವನು ತನ್ನ ತೋಟದಲ್ಲಿ ಬೆಳೆದಂಥ ಹೂಗಳಿಂದಲೇ ಅವನು ಈ ವಿಷ್ಣುವಿಗೆ ಅಲಂಕಾರ ಮಾಡ್ತಾ ಇರ್ತಾನೆ. ಅವನು ತನ್ನ ತೋಟದಲ್ಲಿ ಬೆಳೆದಂಥ ಹೂವುಗಳನ್ನ ಮಾಲೆ ಮಾಡಿ ಕೊಡೋದಕ್ಕೆ ಒಬ್ಳು ಮಗಳಿರ್ತಾಳೆ, ಸೂಡಿ ಕೊಡುತ್ತಾ ನಾಚಿಯಾರ್ ಅಂತ ಅವಳ ಹೆಸರು.
ಸೂಡಿ ಕೊಡುತ್ತ ನಾಚ್ಯಾರ್ ಅಂತಂದ್ರೆ ಅವಳು ಅದನ್ನ ಮಾಲೆ ಮಾಡಿ ಕೊಡುವಂಥವಳು ನಾಚ್ಯಾರ್, ಅವಳು ಸೂಡಿ ಕೊಡುತ್ತ ನಾಚ್ಯಾರ್, ಮಾಲೆ ಮಾಡಿ ಕೊಡ್ತಾ ಇರ್ತಾಳೆ. ಹೀಗೆ ಮಾಲೆ ಮಾಡಿ ಕೊಡುವಂತ ಕಾಲಕ್ಕೆ ಒಂದಿನ ಅದನ್ನ ವಿಷ್ಣುವಿಗೆ ಅಲಂಕಾರ ಮಾಡಿದಾಗ ಅದರಲ್ಲಿ ಒಂದು ಕೂದಲು ಕಾಣುತ್ತೆ. ಕೂದಲು ಕಂಡಾಗ ಆ ಪುರೋಹಿತ ಕೇಳ್ತಾರೆ, ಏನೇ ಇದು ಕೂದಲು ಎಲ್ಲಿಂದ ಬಂತೆ ಇದಕ್ಕೆ ಅಂತಂದಾಗ ವಿಷ್ಣು ಚಿತ್ತನಿಗೆ ಗಾಬರಿಯಾಗಿ ತನ್ನ ಮಗಳನ್ನ ಬಂದು ಬೈತಾನೆ, ಎಲ್ಲಿಂದ ಬಂತಿ ಕೂದಲು ಅಂತ. ಆಮೇಲೆ ಅವನು ಮಗಳನ್ನ ತುಂಬ ರಹಸ್ಯವಾಗಿ ಗಮನಿಸಲಾಗಿ ಅವಳೇನು ಮಾಡ್ತಾ ಇರ್ತಾಳೆ ಈ ಮಗಳು ಅಂತಂದ್ರೆ, ಪ್ರತಿದಿನ ಮಾಲೆಯನ್ನ ಮಾಡಿ ತಾನದನ್ನ ಮುಡಿದುಕೊಂಡು ಕನ್ನಡಿಯಲ್ಲಿ ನೋಡಿ ತನಗೆ ಸುಂದರವಾಗಿ ಕಂಡ್ರೆ ಮಾತ್ರ ಅದನ್ನ ವಿಷ್ಣುವಿಗೆ ಹಾಕೋದು ಕೊಡ್ತಾ ಇರ್ತಾಳೆ ದೇವರಿಗೆ. ಇಲ್ಲ ಅಂದ್ರೆ ಪುನಃ ಅದನ್ನ ಬಿಚ್ಚಿಟ್ಬಿಟ್ಟು ಬೇರೆ ಹೊಸದಾಗಿ ಮಾಲೆಯನ್ನ ಮಾಡಿ ಹೂ ಕಟ್ಟಿ ತಾನು ಮುಡ್ಕೊಂಡು ಚೆನ್ನಾಗಿ ಕಾಣಿದ್ರೆ ಮಾತ್ರ ದೇವರಿಗೆ ಅರ್ಪಿಸ್ತಾ ಇರ್ತಾನೆ. ಇವನು ಅದನ್ನ ನೋಡಿ ಬಹಳ ಬಲವಾಗಿ ಬೈದು ಬಿಡ್ತಾನೆ, ಮಗಳನ್ನ ಬಹಳ ಪರಿಪರಿಯಾಗಿ ದಂಡಿಸ್ತಾನೆ. ಅವಳ ಮನಸ್ಸು ಮುದುರು ಹೋಗುತ್ತೆ. ಆಯ್ತಪ್ಪ ಅಂತ ಹೇಳಿ ಅವಳು ಪ್ರತಿದಿನ ಮಾಲೆಯನ್ನೇ ಮಾಡ್ಕೊಡೋದಕ್ಕೆ ಶುರು ಮಾಡ್ತಾಳೆ. ವೆರಿ ನೆಕ್ಸ್ಟ್ ಡೇನೆ ವಿಷ್ಣು ಚಿತ್ತನ ಕನಸಲ್ಲಿ ಬಂದು, ಯಾರು ಹೇಳಿದ್ದು ನಿನಗೆ ಈ ಮಾಲೆಗಳು ನನಗಿಷ್ಟ ಇಲ್ಲ, ನಿನ್ನ ಮಗಳು ಮುಡಿದು ಕೊಡುವ ಮಾಲೆಯೇ ನನಗೆ ಶ್ರೇಷ್ಠ, ಅದನ್ನೇ ತಗೊಂಡ್ಬರ್ಬೇಕು, ನೀನು ತರಬೇಡ ನೀನು ಅಂತಾನೆ ಮಹಾವಿಷ್ಣು. ನೋಡ್ರಿ, ಭಕ್ತವತ್ಸಲ ಅಲ್ವೇನ್ರಿ ಮಹಾವಿಷ್ಣು, ಭಕ್ತವತ್ಸಲ. ಇದನ್ನ ಕೃಷ್ಣಾವತಾರದಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಆ ಕಥೆಯನ್ನು ನಾನು ನಿಮ್ಗೆ ಹೇಳ್ತೇನೆ. ಕೃಷ್ಣ ಈ ನಾರದರಿಗೆ ಮತ್ತೆ ಈ ಸತ್ಯಭಾಮೆಗೆ ಕೃಷ್ಣನಿಗೆ ತುಂಬಾ ಹತ್ತಿರವಾದರು ನಾವು ಅನ್ನೋದೊಂದು ಜಂಬ ಇರುತ್ತೆ ಯಾವಾಗಲೂ. ಸತ್ಯಭಾಮೆಗಂತೂ ಬಹಳ ಪೊಸೆಸಿವ್ ಅವಳು, ಕೃಷ್ಣನ್ ಕಂಡ್ರೆ ಸತ್ಯಭಾಮೆ. ನಾರದನು ಅಷ್ಟೇ ಪೊಸೆಸಿವ್, ಯಾಕಂದ್ರೆ ಶ್ರೀಮನ್ ನಾರಾಯಣ, ಅವನು ಉಸಿರೇ ನಾರಾಯಣ ಅಲ್ವೇ. ಹಾಗಾಗಿ ಒಂದಿನ ಕೃಷ್ಣನಿಗೆ ತಲೆನೋವು ಬರುತ್ತೆ. ತಲೆನೋವು ಬಂದಾಗ ನಾರದರು ಪರಿಪರಿಯಾಗಿ ಹಾಡಿ ಅವನನ್ನ ರಂಜಿಸೋದಕ್ಕೆ ತಲೆನೋವು ಕಡಿಮೆ ಆಗಲ್ಲ. ಸತ್ಯಭಾಮೆ ತನ್ನ ಬಳಿ ಇದ್ದಂಥ ದಿ ಬೆಸ್ಟ್ ಡಾಕ್ಟರ್ಸ್ನೆಲ್ಲ ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ, ಕಡಿಮೆ ಆಗೋದಿಲ್ಲ. ಕೃಷ್ಣನ ಒದ್ದಾಟ ನೋಡಕ್ಕಾಗದೆ ಕೊನೆಗೆ ಅವ್ರು ಕೇಳ್ತಾರೆ, ಅಯ್ಯ ಕೃಷ್ಣ, ನೀನ್ ಭಗವಂತ, ನೀನು ಈ ತಲೆನೋವು ತಂದ್ಕೊಂಡ್ಬಿಟ್ಟಿರೋದ್ರಿಂದ ಇದು ನೀನೇ ವಾಸಿ ಮಾಡ್ಕೋಬೇಕಯ್ಯ, ನಮ್ಮ ಕೈಲಿ ಏನ್ ಗೊತ್ತಾಗುತ್ತೆ, ಇದಕ್ಕೆ ಪರಿಹಾರವನ್ನ ನೀನೇ ಹೇಳು ಅಂತ ಕೂತ್ಕೊಂಡಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಭೂಮಿಗೆ ಹೋಗಿ ನೀವು ಭೂಮಿಯಲ್ಲಿ ನನ್ನ ಭಕ್ತರು ಓಡಾಡಿದ ಪಾದದ ಧೂಳಿಯ ಮಣ್ಣನ್ನ ಸ್ವಲ್ಪ ತಗೊಂಡ್ಬಂದ್ಕೊಟ್ಬಿಡಿ, ನಾನು ಹಚ್ಕೊಂಡ್ಬಿಡ್ತೀನಿ. ನೋಡ್ರಿ, ಕೃಷ್ಣ ಏನ್ ಹೇಳ್ತಾನೆ, ಭೂಮಿಗೆ ಹೋಗಿ ನನ್ನ ಭಕ್ತರು ಓಡಾಡ್ತಾರಲ್ಲಪ್ಪ, ಆ ದಾರಿಲಿ ಮಣ್ಣು ಬಿದ್ದಿರ್ತಲ್ಲ, ಆ ಮಣ್ಣನ್ನು ಒಂದು ಸ್ವಲ್ಪ ತಗೊಂಬನ್ನಿ ಅಂತಾನೆ. ಅದನ್ನ ತಂದಾಗ ಅದನ್ನ ಹಣೆಗೆ ಹಚ್ಕೊಂತಾನಂತೆ. ಅಯ್ಯೋ, ನನ್ಗೆ ವಾಸಿ ಆಗೋಯ್ತು. ಈಗ ಭಕ್ತವತ್ಸಲ ಮಹಾವಿಷ್ಣು ಇನ್ನು ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲಾಕ್ಷಣ ಬಂದು ಸಲಹಿದೆಯೋ ನರಹರಿಯೇ ಅಲ್ವೇನೆ. ಎಂಥ ಪ್ರಸಂಗ ಅಲ್ವೇನ್ರಿ ಅದು, ಎಂಥ ಪ್ರಸಂಗ. ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಆನೆಯನ್ನ ಮೊಸಳೆ ಹಿಡ್ಕೊಂಡ್ಬಿಟ್ಟಿದಾಗ ಆನೆ ಭಗವಂತನ ಕೇಳ್ಕೊಳುತ್ತೆ ವಿಷ್ಣುನ, ಕರೆಯಲಾಕ್ಷಣ ಬಂದು ಸಲಹಿದೆಯೋ ನರಹರಿಗೆ ಬಾಗಿಲನ್ನು ತೆರೆದು. ಕನಕದಾಸರು ನೋಡ್ರಿ, ಕೃಷ್ಣದೇವರಾಯನ ಕಾಲ ಅಂತ ಸುವರ್ಣ ಯುಗ ಅನ್ನೋದಕ್ಕೆ ಕೃಷ್ಣದೇವರಾಯರ ಕಾಲದಲ್ಲಿ ದಾಸಶ್ರೇಷ್ಠರಾದಂಥ ಕನಕದಾಸರು, ಪುರಂದರದಾಸರು ಇವರೆಲ್ಲ ಇದ್ರು, ವ್ಯಾಸರಾಯರು ಇವರೆಲ್ಲರೂ ಇದ್ರಲ್ರಿ. ಅದ್ಭುತವಾದಂಥ ಕಾಲ ಕಣ್ರಿ, ಅದು ಅದ್ಭುತವಾದಂಥ ಕಾಲ. ಸೊ ಹಾಗಾಗಿ ವಿಷ್ಣು ಚಿತ್ತಿಯ ಯಾಕೆ ನಾನು ವಿಷ್ಣುವಿಗೆ ಭಕ್ತವತ್ಸಲ ಅಂತ ಕರೆದೆ ಅನ್ನೋದಕ್ಕೆ ನೋಡಿ, ಆ ಸೂಡಿ ಕೊಡುತ್ತ ನಾಚ್ಯಾರ್ ತಾನು ಮುಡಿದುಕೊಂಡಂತ ಮಾಲೆಯೇ ಬೇಕು ನನಗೆ, ಹೋಗಿ ನೀನು ಬೇರೆ ತರಬೇಡ ಅಂತ ಹೇಳಿ ವಿಷ್ಣು ಚಿತ್ತನನ್ನ ಬೈದು ಕಳಿಸ್ತಾನೆ. ಕೊನೆಗೆ ಅವನು ಓಡ್ ಬರ್ತಾನೆ, ಬಂದು ತನ್ನ ಮಗಳನ್ನ ತಬ್ಕೊಂಡು ಅಳ್ತಾನೆ, ಅಯ್ಯೋ ಮಗಳೇ, ನಿನ್ನ ಭಕ್ತಿಯನ್ನ ನಾನು ಕಡೆಗಣಿಸ್ಬಿಟ್ಟೆ, ನಿನ್ನ ಭಕ್ತಿಯ ಶಕ್ತಿಯನ್ನು ನಾನು ಅಳೆಯಲಾದೆ ಅಂತ ಹೇಳಿ ಮತ್ತೆ ಆ ಮಗಳು ಬಹಳ ಖುಷಿಯಿಂದ ಅವಳು ಅದ್ ಮಾಲೆಯನ್ನ ಮಾಡಿ ಕೊಡ್ತಾ ಇರ್ತಾಳೆ. ಕೊನೆಯಲ್ಲೂ ವಿಷ್ಣು ಒಳ್ಳೆ ಸೇರ್ತಾಳೆ, ಅವಳು ಅಂತರ್ಧಾನಲಾಗ್ತಾಳೆ. ಅವಳನ್ನು ಆಂಡಾಳಮ್ಮ ಅಂತ ಕರೀತಾರೆ ಅಂತಾನು ಹೇಳ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಇದನ್ನ ಕೃಷ್ಣದೇವರಾಯರು ಇದನ್ನ ಬರೀತಾರೆ ನೋಡಿ. ಕೃಷ್ಣದೇವರಾಯರು ಇದನ್ನ ನೋಡಿ, ಈ ಅಮುಕ್ತ ಮಾಲ್ಯದಲ್ಲಿ ಮತ್ತೆ ಕೃಷ್ಣದೇವರಾಯರ ದಿನಚರಿಯಲ್ಲಿಯೂ ಸಹ ಕೃಷ್ಣದೇವರಾಯರು ಹೇಗೆಲ್ಲ ಇದ್ರು, ಈಗ ಆಲ್ರೆಡಿ ನಾನು ಹೇಳಿದ್ದೀನಿ ಅದನ್ನ, ಹೇಗೆಲ್ಲ ಇದ್ರು ಅಂತಾನು ಬಹಳ ಚೆನ್ನಾಗಿ ಬರೀತಾರೆ. ಇದರಲ್ಲಿ ಈ ಅಮುಕ್ತ ಮಾಲ್ಯದಲ್ಲಿ ಬರೀಬೇಕಾದ್ರೆ ರಾಯರು ಜೀವನನ್ನ ಎಳೆಯಾಗಿ ಬಿಡಿಸಿ ತೋರಿಸಿದ್ದಾರೆ. ಬಹು ಅಲಂಕಾರ ಪ್ರಿಯರಾಗಿದ್ರು ಕೃಷ್ಣದೇವರಾಯರು, ಬಹಳ ಅಲಂಕಾರ ಪ್ರಿಯರಾಗಿದ್ರು. ದಿನವೂ ಪನ್ನೀರಿನಲ್ಲಿ ಕಸ್ತೂರಿ ಬೆರೆಸಿ ಮೈಗೆ ಲೇಪಿಸಿಕೊಳ್ತಾ ಇದ್ರು. ಕಿವಿಗಳಿಗೆ ಮುತ್ತಿನ ದೊಡ್ಡ ಕಣಕುಗಳನ್ನು, ಕಂಠದಲ್ಲಿ ಮುತ್ತಿನ ಹಾರಗಳನ್ನು ಧರಿಸಿ ಕೆಂಪು ಅಂಚಿನ ಬಿಳಿಯ ವಸ್ತ್ರವನ್ನು ಧರಿಸುತ್ತಿದ್ದರು. ಚಿನ್ನದ ಹಿಡಿಯುಳ್ಳ ಕತ್ತಿಯನ್ನು ಕೈಯಲ್ಲಿ ಹಿಡಿದಿರುತ್ತಿದ್ದರು. ಪರಿಚಾರಿಕೆಯು ತಾಂಬೂಲ ಕರಂಡಗಳನ್ನು ತಮ್ಮ ಕೈಯಲ್ಲಿ ಹಿಡಿದು ಅವರ ಹಿಂದೆ ಬರ್ತಾ ಇದ್ರಂತೆ. ಅವರ ಅರಸನ ಮುಂದೆ ತಲವಾರು ಹೋಗ್ತಾ ಇದ್ರು. ನೋಡ್ರಿ, ಇದೇನಂದ್ರೆ ಇದು ಯಾವಾಗಿನ ಸೀನ್ ಗೊತ್ತೇನ್ರಿ, ಇದು
ಮಹಾರಾಜರು ಯಾವಾಗಪ್ಪ ಮಹಾರಾಜರನ್ನ ಬಿಡ್ರಿ, ನೀವೇ ನೀವೇ ಕಣ್ರಿ, ದಿನ ಜೀನ್ಸು ಟಿ ಶರ್ಟ್ ಹಾಕೊಂಡು ಆಫೀಸ್ಗೆ ಹೋಗೋದು ನೀವು, ಫುಲ್ ಕ್ಲೀನಾಗಿ ಡ್ರೆಸ್ ಮಾಡ್ಕೊಳ್ಳೋದು ಯಾವಾಗ್ರಿ ನಿಮ್ಮ ಹೆಂಡತಿ ಜೊತೆ ಮದುವೆಗೋ ಮುಂಜಿಗೋ ಸಮಾರಂಭಕ್ಕೋ ಹೋಗ್ಬೇಕಾರೆ ಕ್ಲೀನಾಗಿ ಡ್ರೆಸ್ ಮಾಡ್ಕೋತೀರ. ಇಲ್ಲೇ ಅವ್ರು ಬಿಡ್ಬೇಕಲ್ಲ, ಹಾಕೊಂಡು ರುಬ್ತಾರೆ ನಿಮ್ಗೆ. ಜೀನ್ಸ್ ಹಾಕೊಂಡು ಮದುವೆಗೆ ಬರ್ತೀನಿ ಅಂದ್ರೆ ಬಿಡ್ತಾರೇನ್ರಿ? ರಾಯರು ತಮ್ಮ ರಾಣಿಯರನ್ನ ನೋಡೋದಕ್ಕೆ ಹೋಗ್ಬೇಕಾದ ಕಾಲದಲ್ಲಿ ತಿರುಮಲಾಂಬೆ, ಚಿನ್ನಾಂಬೆ, ಜಗನ್ಮೋಹಿನಿ ಇವ್ರುಗಳನ್ನೆಲ್ಲ ನೋಡಕ್ಕೆ ಅವ್ರ ಜೊತೆ ಸರಸ ಅವ್ರು ಭೇಟಿ ಮಾಡಿ ಸಂಸಾರದ ಕಷ್ಟ ಸುಖ ಮಾತಾಡಕ್ಕೆ ಹೋಗ್ಬೇಕಾದಾಗೆಲ್ಲ ರಾಯರು ಪನ್ನೀರನ್ನೆಲ್ಲ ಅಂದ್ರೆ ಪರ್ಫ್ಯೂಮ್ ಎಲ್ಲ ಹಾಕೊಂಡು ಕ್ಲೀನಾಗಿ ಬಟ್ಟೆ ಹಾಕೊಂಡು, ಕಿವಿಗೆಲ್ಲ ಹತ್ತ ಕಡಕುಗಳು, ಇಲ್ಲೆಲ್ಲ ಮಾಲೆಗಳು, ಚಿನ್ನದ ಡಾಬು, ಚಿನ್ನದ ಕೈ ಹಿಡಿ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ರೆ ಮುಂದೆ ತಳವಾರರು ಅಂದ್ರೆ ಅವರು ದೇ ಆರ್ ದ ಸೆಕ್ಯೂರಿಟಿ ಫೋರ್ಸ್. ಹಿಂದೆ ತಾಂಬೂಲ ಒಂದು ಹಿಡಿದು ಕರಂಡಕದಲ್ಲಿ ಅಂದ್ರೆ ಒಂದು ಬೌಲ್ನಲ್ಲಿ ಪಾನ್ಗಳು ಇಟ್ಕೊಂಡ್ ಬರ್ತಾ ಇದ್ರಂತೆ. ಇವ್ರು ಪಾನ್ಗಳು ಬೇಕಾದಾಗ ತಿನ್ಕೊಂಡು ಪಾನ್ ತಿನ್ಕೊಂಡು ಆರಾಮಾಗಿ ನಡ್ಕೊಂಡು ಕ್ಲೀನಾಗಿ ಅವರನ್ನ ನೋಡಕ್ಕೆ ಹೋಗ್ತಾ ಇದ್ರು. ಇಮ್ಯಾಜಿನ್ ಮಾಡ್ರಿ, ಅಣ್ಣ ಅವ್ರ ಈ ತರ ನಡ್ಕೊಂಡ್ ಬರ್ತಾ ಇದ್ರೆ ಸಾಕ್ಷಾತ್ ಕೃಷ್ಣದೇವರಾಯ ನಮ್ಮ ಕಣ್ಣು ಮುಂದೆ ತಂದ್ಬಿಟ್ಟ ಕಣ್ರಿ ಪುಣ್ಯ ರಾಜ್ಕುಮಾರ್ ಅಲ್ವನ್ರಿ. ಸೊ ಈ ರೀತಿಯಾಗಿ ಹಾಗೆ ಏನು ರಾಜನಗರಿಯಲ್ಲಿ ನವಿಲುಗಳನ್ನು ಸಾಕ್ತಾ ಇದ್ರು, ರಾಜರ ಲಕ್ಷಣ. ಹಾಗಾಗಿ ಇವತ್ತು ನಾವು ನೋಡ್ಬೋದು, ನೀವು ನವಿಲುಗಳನ್ನ ಸಾಕ್ತಾ ಇರ್ತಾರೆ. ಈಗ ನೋಡಿದ್ರಲ್ಲ ನೀವು ಡೆಲ್ಲಿಲಿ ನವಿಲುಗಳನ್ನ ಸಾಕಿ ಅದಕ್ಕೆಲ್ಲ ಆಹಾರ ಕೊಡುವಂಥದ್ದು, ಇವೆಲ್ಲ ನಾವು ಟಿವಿಗಳಲ್ಲಿ ನೋಡ್ತಾ ಇರ್ತೀವಿ. ಅದೆಲ್ಲ ರಾಜಲಕ್ಷಣ. ರಾಯರು ಎದ್ದ ತಕ್ಷಣ ಘಮಘಮಿಸುವ ಹೂಗಳಿಂದ ಮಾಡಿದ ಗಂಧರಾಜ ಎಂಬ ಪರಿಮಳ ದ್ರವ್ಯದಿಂದ ಅಂಗಮರ್ದನ ಮಾಡಿಸಿಕೊಂಡು ಬಿಸಿ ನೀರಲ್ಲಿ ಸ್ನಾನ ಮಾಡಿ ಬಿಳಿಯ ದೋತ್ರಗಳನ್ನುಟ್ಟು ಕೊರಳಿನಲ್ಲಿ ಮುತ್ತಿನ ಹಾರಗಳನ್ನು ಧರಿಸಿ ಸಣ್ಣಕ್ಕಿ ಅನ್ನ, ಇದು ನೋಡಿ, ಇದು ಅಂಡರ್ಲೈನ್, ಅದಕ್ಕೆ ಇದನ್ನ ಓದಿದ್ದು. ಸಣ್ಣಕ್ಕಿ ಅನ್ನ ಮತ್ತು ಬೇಟೆಯಾಡಿ ತನ್ನ ಮೃಗ ಪಕ್ಷಿಗಳ ಮಾಂಸದ ಘಮಿಸುವ ಅಡಿಗೆಯನ್ನ ಊಟ ಮಾಡ್ತಾ ಇದ್ರು, ಕಾಸಿದ ಬೆಣ್ಣೆಯನ್ನ ಹಾಕೊಂಡು. ಸಣ್ಣಕ್ಕಿ ಅನ್ನ ಅನ್ನೋದು ಆಗ ರಾಜರು ಊಟ ಮಾಡ್ತಾ ಇದ್ರು ಕಣ್ರಿ. ಯಾರು ಅನ್ನ ಊಟ ಮಾಡ್ತಾ ಇರಲ್ಲ, ಮುದ್ದೆ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಸಣ್ಣಕ್ಕಿ ಅನ್ನ, ಹದವಾಗಿ ಬೆಂದ ಅನ್ನ ವರ್ಷದಲ್ಲಿ ಒಂದಿನ ದೀಪಾವಳಿಗೋ ಯುಗಾದಿಗೋ ಮನೆಗಳಲ್ಲಿ ಅನ್ನ ಮಾಡಿ ಊಟ ಮಾಡ್ತಾ ಇದ್ದಿದ್ದು ರಾಜರು ಮಾತ್ರ. ರಾಜರು ಅನ್ನ ಮಾತ್ರ ಊಟ ಮಾಡ್ತಾ ಇರ್ಲಿಲ್ಲ, ಅನ್ನದ ಜೊತೆಗೆ ಬಿಸಿ ಬಿಸಿಯಾದ ಬೆಣ್ಣೆ ಕಾಸಿ ತುಪ್ಪದಿಂದ ಘಮಗುಡುತ್ತಿರುವ ಮಾಂಸ ಅದಿರ್ಬೇಕಂದ್ರೆ. ಅದರ ಮೇಲೆ ಮಾಂಸದ ಅಡಿಗೆಯನ್ನ, ಮಾಂಸದ ಸಾರನ್ನ ಅನ್ನದ ಮೇಲೆ ಬಿಟ್ಟುಕೊಂಡು ಆ ಘಮಘಮಿಸುವ ಮಾಂಸದನ್ನು ಸಣ್ಣಕ್ಕಿ, ಹಬೆಯಾಡುವ ಸಣ್ಣಕ್ಕಿ ಅನ್ನದ ಜೊತೆಗೆ ರಾಯರು ಊಟ ಮಾಡ್ತಾ ಇದ್ರು. ಎಂತ ಪ್ರೋಟೀನು ಅಲ್ವೇನ್ರಿ? ಬಾಯಿ ನೀರು ಬಂದ್ರೆ ಹೋಗಿ ಬಿರಿಯಾನಿ ಊಟ ಮಾಡ್ಬಿಡಿ, ನಾನು ತಪ್ಪಲ್ಲ. ಓಕೆ, ಸೊ ಆಯ್ತಾ. ಇದೆಲ್ಲ ಆದ್ಮೇಲೆ ಕಸ್ತೂರಿ ಮಿಶ್ರಿತ ತಾಂಬೂಲವನ್ನು ಹಾಕಿಕೊಂಡು ರಾತ್ರಿಯಲ್ಲಿ ಮಹಡಿಯ ಮೇಲಕ್ಕೆ ಹೋಗಿ ಅಲ್ಲಿ ಚಿಕ್ಕ ಚಿಕ್ಕ ಲೋಹದ ಭರಣಿಗಳಲ್ಲಿ ಗಂಧದ ಚಕ್ಕೆಯಿಂದ ಧೂಪವನ್ನು ಆಘ್ರಾಣಿಸುತ್ತಾ ಅಂತಃಪುರಕ್ಕೆ ಹೋಗ್ತಾ ಇದ್ರು. ಇದೆಲ್ಲ ಅದಕ್ಕೆ ಬರ್ದಿರೋದು. ಅವಾಗೆಲ್ಲ ಧೂಪ ಹಾಕ್ಬಿಡೋರಲ್ರಿ, ಸೊಳ್ಳೆಗಳು ಬರ್ದಿರ್ಲಿ ಅಂತ ಧೂಪ ಹಾಕೋರು. ಯಾವ್ದು ಧೂಪ? ಗಂಧದ ಚಕ್ಕೆಯ ಧೂಪ. ಬಹಳ ಇಂಪಾರ್ಟೆಂಟ್ ಕಣ್ರಿ, ಗಂಧದ ಚಕ್ಕೆಯ ಧೂಪ. ಗಂಧದನ್ನೆಲ್ಲ ಕ್ಲೀನಾಗಿ ಒಂದು ಹದ ಮಾಡಿಸಿ ಕ್ಲೀನಾಗಿ ಒಣಗಿಸಿ ಅದನ್ನೆಲ್ಲ ಹಾಕಿ ಒಂದ್ಸರ ಪುಡಿ ಮಾಡ್ಬಿಟ್ಟು, ಸಾಂಬ್ರಾಣಿ ತರ ಪುಡಿ ಮಾಡಿ ಹದವಾಗಿ ಕೆಂಡ ಕಾಯಿಸಿ ಗಂಧದ ಚಕ್ಕೆನ ಅದ್ರೊಳಗೆ ಹಾಕ್ಬಿಟ್ಬಿಟ್ಟ ಅಂದ್ರೆ ಇಡೀ ವಾತಾವರಣ ಘಮ್ ಅಂತ ಇರ್ತದೆ. ಗಂಧದ ಚಕ್ಕೆ ಆಮೇಲೆ ಆಯ್ತು ಕಣ್ರಿ. ಮೊನ್ನೆ ನೀವೆಲ್ಲ ನೋಡಿದ್ರಿ ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿದು ಇನ್ನೊಂದು ರೆಡಿ ಇದೆ, ನಾನು ಯೂಟ್ಯೂಬಲ್ಲಿ ಆ ವಿಡಿಯೋ ಹಾಕ್ತೀನಿ. ಗಂಧದೆಣ್ಣೆ ಫ್ಯಾಕ್ಟ್ರಿಗೆ ನಾನು ಹೋಗಿದ್ನಲ್ರಿ, ಇಡೀ ಫ್ಯಾಕ್ಟ್ರಿ ಎಲ್ಲ ಘಮ 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 ಅಂತದೆ. ಏನು ಮುಟ್ಟಕ್ ಬಿಡಲ್ಲ ನಮ್ಮಲ್ಲಿ, ಏನ್ ಮುಟ್ಟಿದ್ರು ಗಂಧ ಕೈಗೆ ಮೆತ್ಕೊಂಡ್ಬಿಡ್ತದೆ ಕಣ್ರಿ. ಹಿಂಗ್ ಒದ್ರು ಬಿಟ್ರೇನೆ 10,000 ರೂಪಾಯಿ ಅದು. ನಮ್ ಕೈಗೆ ಮುಟ್ಕೊಂಡಿರೋದು ಅದ್ರದ್ದು 10,000, ಅಷ್ಟೇ ಕಾಸ್ಟ್ಲಿ ಅದು. ಅದಕ್ಕೆ ಏನು ನಮ್ಮನ್ನು ಮುಟ್ಟಕ್ ಬಿಡಲ್ಲ. ಆ ಗಂಧದ ಚಕ್ಕೆಗಳಿಂದ ರಾಯರು ಧೂಪವನ್ನ ಹಾಕೊಳ್ತಾ ಇದ್ರು. ಈ ಗಂಧ ಅಂತ ಬಂದಾಗ 2 ಮಾತು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಈಗೆಲ್ಲ ನೀವು ನೋಡಿದಿರ, ಎಲ್ಲ ತುಂಬಾ ಪಿಕ್ಚರ್ಗಳು ಬಂದಿದೆ, ಗಂಧದ ಮೇಲೇನೆ ಬಹಳ ಪಿಕ್ಚರ್ಗಳು ಬಂದಿದೆ. ಆದ್ರೆ ನಾವು ತೆಗೆದಿದ್ದು ಗಂಧದ ಗುಡಿನೇ ಸರ್ವಶಾಶ್ವತವಾದಂಥದ್ದು. ಸೂರ್ಯಚಂದ್ರರಿರೋರ್ಗೆ ಇರುವಂತ ಏಕೈಕ ಪಿಕ್ಚರು, ಏಕೈಕ ಹಾಡು ಗಂಧದ ಗುಡಿ. ನಾವು ಆಡುವ ನುಡಿಯೇ ಕನ್ನಡ ನುಡಿ. ಇವೆರಡೇ ಆಯ್ತಾ. ಅವ್ರೇನ್ ತೋರಿಸ್ತಾರೆ ಅದರಲ್ಲಿ? ಏನ್ ಗಂಧದ ಮರ ಕೊಯ್ದು ಏನೋ ಒಳ್ಳೆ ಕಾಂಡಗಳನ್ನ ಎತ್ಕೊಂಡು 20,000 ಟನ್ನು 2,000 ಟನ್ನು ಅಂತ ಇವ್ರು ಹಾಡಿದ್ದೇನು, ಕುಣಿದಿದ್ದೇನು, ನಮ್ ಜನ ನೀವೆಲ್ಲ 1,000 ರೂಪಾಯಿ ಕೊಟ್ಟು ನೋಡಿದ್ದೇನು? ರೇ ಹಂಗಲ್ಲ ಕಣ್ರಿ. ಅದು ಗಂಧದ ಮರದ ಗಂಧದ ಎಣ್ಣೆ ಅದರ ಬೇರಿನಲ್ಲಿರುತ್ತದೆ, ಕಾಂಡದಲ್ಲ. ಕಾಂಡ ಎಲೆಲೆಲ್ಲ 2 to 3% ಅಷ್ಟೇ ಗಂಧ ಸ್ಟಾಕ್ ಆಗೋದು. ಎಲ್ಲ ಅದು ಬಂದು ಬೇರಿನಲ್ಲಿರುತ್ತದೆ, ಬೇರಿನಲ್ಲಿ ಸ್ಟಾಕ್ ಆಗಿರೋದು.
ಸಂಪೂರ್ಣ ಪ್ರಮಾಣದ ಗಂಧ ನಿಮ್ಗೆ ಸಿಗ್ಬೇಕಂದ್ರೆ ಆ ಮರಕ್ಕೆ 25ರಿಂದ 30 ವರ್ಷಗಳಾಗಬೇಕು. 30 ವರ್ಷ ಸರ್ವತಂತ್ರ ಸ್ವತಂತ್ರವಾಗಿ ಬೆಳೆದಂತ ಗಂಧದ ಮರದಲ್ಲಿ ಇರುವಂತ ಬೇರಿನ ಬೊಡ್ಡೆಯಲ್ಲಿ ನಿಮ್ಗೆ ಗಂಧದ ಎಣ್ಣೆ ಸಿಗೋದು. ಅರ್ಥ ಆಯ್ತಾ? ಇವ್ರು ಹೇಳ್ದಂಗೆ ಕಾಂಡ ಕಡಿದ್ಬಿಟ್ಟು ಈಗ ಕಳ್ಳರು ಗಂಧದ ಮರ ಕರ್ಕೊಂಡು ಹೋಗ್ತಾರೆ ಅಂತಾರ, ಶುದ್ಧಾನುಶುದ್ಧ ವೇಸ್ಟ್ ಅದು. ಅದರಲ್ಲೂ ಅರೆ ಬೇರೆ ಬೆಳೆದಂತ ಗಂಧದ ಮರ ಕಡಿತಾರಲ್ಲ, ಅದೆಲ್ಲ ಅವತ್ತು ನಾವು ಎಣ್ಣೆಗಾಗುತ್ತೆ ಅಷ್ಟೇ. ಅದು 100, 200, 500 ರೂಪಾಯಿಗೆ ಅಷ್ಟೇ ಅದಾಗೋದು. ಅದರಿಂದ 1 ರೂಪಾಯಿನ ಗಂಧ ಹುಟ್ಟಲ್ಲ. ಗಂಧ ನಿಮಗೆ ಬೆಳಿಬೇಕು ಅಂತಂದ್ರೆ ಸಂಪೂರ್ಣವಾಗಿ ಬೇರಿನಲ್ಲಿ ಇರಬೇಕು. ಆ ಬೇರ್ಗೊಂದು 25-30 ವರ್ಷ ಆಯುಸ್ಸಾಗಿರ್ಬೇಕು. ಆಗ ಅದನ್ನ ತೆಗೆದ್ರೆ ನಿಮ್ಗೆ ಪೂರ್ಣ ಪ್ರಮಾಣದ ಗಂಧ ಸಿಗುತ್ತೆ. ಕಾಂಡದಲ್ಲೋ ಎಲೆಯಲ್ಲೋ ಅಲ್ಲ. ನೀವು ಪಿಕ್ಚರ್ ನೋಡ್ಬಿಟ್ಟು ಅಂತ ಬಾಯ್ ಬಿಟ್ಕೊಂಡು ನೋಡ್ಬಿಡಿ, ಅವೆಲ್ಲ ಪುಕ್ಕ ಸುಳ್ಳು. ಅವೆಲ್ಲ ಪಿಕ್ಚರ್ ನೋಡಕ್ ಅಷ್ಟೇ ಲಾಯಕ್ಕು. ಒಂದು ಟೆಕ್ನಿಕಲ್ ಆಗಿ ಹೇಳೋ ಪ್ರಯತ್ನನೂ ಮಾಡಿಲ್ಲ ಯಾರು. ಅರ್ಥ ಆಯ್ತಾ? ಆಮೇಲೆ ಈಗ ನೀವು ಅನ್ಕೋಬಹುದು, ಈ ಗಂಧದ ಮರ ನಾ ಬೆಳೆಸ್ಬಿಟ್ರೆ ನನ್ನ ಹತ್ರ ಗಂಧ, ಅವೆಲ್ಲಾನು ಅದನ್ನು ಇಲ್ಲ ಕಣ್ರಿ. ಗಂಧ ತಾನಾಗಿ ಕಾಡಿನಲ್ಲಿ ನೈಸರ್ಗಿಕವಾಗಿ ಬೆಳಿಬೇಕು. ಗಂಧ ತೈಲವನ್ನ ಅಕ್ಕಪಕ್ಕದ ಮರಗಳಿಂದ ಸಂಗ್ರಹ ಮಾಡುತ್ತದೆ. ಎಲ್ಲದರಿಂದ ಸಾರವನ್ನ ಹೀರ್ಕೊಳ್ತದೆ. ಅದು ಎಲ್ಲದರಿಂದ ಸಾರ ಹೀರ್ಕೊಂಡು ಬೆಳೆಯುವಂಥದ್ದು ಗಂಧ. ನೀವು ಇಲ್ಲೊಂದು ಗಂಧ 5 ಮೀಟರ್ ಬತ್ತೊಂದು ಗಂಧ ಹಂಗೆಲ್ಲ ನೀನ್ ಬೆಳೆಸಿರೋ ಬೆಳೆಯಲ್ಲ ಬರೋದು. ಇಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ನಾಟಿ ಕೋಳಿ ಅಂಡ್ ಫಾರಂ ಕೋಳಿ. ರುಚಿನೇ ಬೇರೆ ಕಣಮ್ಮ, ರುಚಿನೇ ಬೇರೆ. ನಾಟಿ ಈಸ್ ನಾಟಿ. ಅರ್ಥ ಆಯ್ತಾ? ಇದು ಗಂಧದ ಮರ. ಇದಿರ್ಲಿ, ಇದೆಲ್ಲ ಗಂಧ ಅಂತ ಜ್ಞಾಪಕ ಬಂತಲ್ಲ, ಇಷ್ಟೆಲ್ಲ ವಿಚಾರ ನಿಮ್ಗೆ ಹೇಳ್ಬೇಕಾಯ್ತು. ಸೊ ಹಾಗಾಗಿ ಇದು ಈ ರೀತಿಯಾಗಿ ರಾಯರು ಬಹಳವಾಗಿ ರಾಯರು ಆಮುಕ್ತ ಮಾಲ್ಯದಲ್ಲಿ ಶ್ರೀ ವಿಷ್ಣುವಿನ ಕುರಿತಾಗಿ ರಾಯರು ಒಂದು ಅಭೂತಪೂರ್ವವಾದಂಥ ಪುಸ್ತಕವನ್ನು ಬರೀತಾರೆ ಅನ್ನುವಂಥದ್ದು. ಇಲ್ಲಿ ನಾನೀಗ ರಾಯರ ತಿರುಪತಿಯ ಯಾತ್ರೆಯನ್ನ ಕುರಿತು ನಾನು ನಿಮ್ಗೆ ಹೇಳ್ತೀನಿ. 7 ಬಾರಿ ತಿರುಪತಿಯ ಯಾತ್ರೆಯನ್ನ ರಾಯರು ಮಾಡ್ತಾರೆ. ಬಹಳ ಮುಖ್ಯವಾದಂಥದ್ದು ಮತ್ತು ನಿಮಗೆ ರೋಚಕವಾದಂಥ ಒಂದು ಮಾಹಿತಿ ಸಹ ಇಲ್ಲೇ ಇದೆ. ತಿರುಪತಿಗೆ ರಾಯರು 7 ಸಲ ಯಾತ್ರೆ ಮಾಡಿದ್ರಲ್ಲ, ಪ್ರತಿ ಯಾತ್ರೆಗೂ ಒಂದು ಗುರಿ ಮತ್ತು ಉದ್ದೇಶ ಇತ್ತೆ ಎಂಬುದನ್ನು ನಿರಾಕರಿಸುವಂತಿಲ್ಲ. ಮೊದಲ ಯಾತ್ರೆ ಉಮ್ಮತ್ತೂರಿನ ಮೇಲೆ ಜಯಗಳಿಸಿದ್ದಕ್ಕಾಗಿ 1513ನೇ ತಾರೀಕು ಫೆಬ್ರವರಿ 10ನೇ ತಾರೀಕು 1513ರಲ್ಲಿ ಫೆಬ್ರವರಿ 10ನೇ ತಾರೀಕು ತನ್ನ ರಾಣಿಯರಾದ ಚಿನ್ನಾದೇವಿ ಮತ್ತು ತಿರುಮಲಾದೇವಿಯರೊಂದಿಗೆ ಮೊದಲ ತಿರುಪತಿ ಯಾತ್ರೆಯನ್ನು ಮಾಡಿಕೊಂಡು ರಾಯರು ಅಪಾರವಾದಂಥ ಕಾಣಿಕೆಗಳನ್ನು ಸಲ್ಲಿಸುತ್ತಾರೆ. ಇಲ್ಲಿ ನೋಡಿ ಏನಪ್ಪಾ ಅಂತಂದ್ರೆ, ರಾಯರು 200 ಜನ ಸಾಮಂತರಿದ್ರು ವಿಜಯನಗರಕ್ಕೆ ಅಂತ ಹೇಳಿದ್ನಲ್ಲ. ಯಾರು ಅಲ್ಲಲ್ಲ ಸಣ್ಣ ಪುಟ್ಟ ಗಲಾಟೆ ಬಿಟ್ರೆ ಅತ್ಯಂತ ಪ್ರಬಲವಾದ ವಿರೋಧಿಯಾಗಿದ್ದವ್ರು ನಾವೇ ಕಣ್ರಿ. ನಾವೇ ಅಂದ್ರೆ ಮೈಸೂರಿನವರು. ನಮಗ್ ನಾವ್ಯಾಕ್ರಿ ನಿಮ್ ಮುಂದೆ ತಲೆ ತಗ್ಸ್ಬೇಕು, ನಾವು ತಲೆ ತಗ್ಸ್ಕಲ್ಲ ಅಂತ ಹೇಳಿ ಉಮ್ಮತ್ತೂರು ಶ್ರೀರಂಗಪಟ್ಟಣ ಉಮ್ಮತ್ತೂರಿನ ಒಡೆಯರ್ ಇರ್ತಾರೆ, ದೇಪಣ್ಣ ಒಡೆಯರ್. ಅದ್ರ ಉಮ್ಮತ್ತೂರಿನ ಯುದ್ಧ ಮುಂದೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ತಿರುಪತಿ ಯಾತ್ರೆಯಲ್ಲಿ ಇಷ್ಟು ಹೇಳಿರ್ತೀನಿ. ಇವರು ಬಹಳ ಗಲ್ವೆ. ಸಾಳುವ ನರಸಿಂಹರಾಯರ ಕಾಲದಿಂದ, ನರಸನಾಯಕರ ಕಾಲದಿಂದ, ನರಸಿಂಹನ ಕಾಲದಿಂದ, ಇಮ್ಮಡಿ ನರಸಿಂಹನ ಕಾಲದಿಂದ ಯಾರಿಗೂ ಬಿಟ್ಕೊಟ್ಟಿರಲ್ಲ. ಆಮೇಲೆ ರಾಯರು ಬಂದು ಇವ್ರನ್ನೆಲ್ಲ ಹೆಡೆಮುರಿ ಕಟ್ಟಿ ಅವ್ರನ್ನೆಲ್ಲ ಸೋಲಿಸಿ ಶ್ರೀರಂಗಪಟ್ಟಣನ ರಾಜಧಾನಿಯನ್ನ ಮಾಡಿ ಈ ಗೆದ್ದ ನೆನಪಿಗೆ ರಾಯರು ಮೊದಲ ತಿರುಪತಿ ಯಾತ್ರೆಯನ್ನ ಮಾಡ್ತಾರೆ. ಮೊದಲ ತಿರುಪತಿ ಯಾತ್ರೆಯಲ್ಲಿ ನವರತ್ನ ಖಚಿತವಾದ ಚಿನ್ನದ ಕಿರೀಟವನ್ನ ಸ್ವಾಮಿಗೆ ಕೊಡ್ತಾರೆ. ತಿರುಪತಿ ದೇವರ ತಲೆ ಮೇಲೆ ನೀವು ನೋಡಿದಿರಲ್ಲ, ನವರತ್ನ ಖಚಿತವಾದ ಕಿರೀಟ ನಾವು ಶ್ರೀಕೃಷ್ಣ ದೇವರಾಯರು ಕೊಟ್ಟಂಥದ್ದು ರೀ. ಆಯ್ತಾ? ರಾಣಿಯರಿಬ್ಬರು ಚಿನ್ನದ ಬಟ್ಟಲನ್ನು ದೇವರಿಗೆ ಅರ್ಪಿಸಿದರು. ದೇವರಿಗೆ ಕೊಟ್ಟ ದಾನ ಕಾರ್ಯಗಳನ್ನು ತೀರಿಸುವುದೊಂದು ಶಾಸನ ಇದೆ. ಆ ಶಾಸನದಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಶ್ರೀಮಂತ್ ರಾಜಾದಿರಾಜ ರಾಜ ಪರಮೇಶ್ವರ ಶ್ರೀ ವೀರಪ್ರತಾಪ ಶ್ರೀ ಕೃಷ್ಣದೇವರಾಯರ ದೇವಿಯರು ಜಿನ್ನಾಂಜಿ ಅಮ್ಮನವರು ತಿರುವೆಂಗಳನಾಥ ದೇವರ ಜಲಿಪಾಲ ನೈವೇದ್ಯ ಅವಸರಕ್ಕೆ 324 ತೂಕದ ಚಿನ್ನದ ಬಟ್ಟಲನ್ನು ಸಮರ್ಪಿಸಿ ಚಿಸ್ತೈತರು. ಅರ್ಥ ಆಯ್ತಾ? ಇದು ಮೊದಲನೇ ಯಾತ್ರೆ. ಎರಡನೇ ಯಾತ್ರೆ 1513ರಲ್ಲಿ ಮೇ 2ನೇ ತಾರೀಕು ಮಾಡ್ತಾರೆ. ಆವಾಗ ರಾಣಿಯರು ಹೋಗಿರ್ಲಿಲ್ಲ. ಆಗ ರಾಯರು ನವರತ್ನ ಖಚಿತವಾದ ಕಿರೀಟ, 3 ಎಳೆಯ ಮುತ್ತಿನ ಹಾರ, 3 ಎಳೆಯ ಮುತ್ತಿನ ಪದಕ, 25 ಬೆಳ್ಳಿಯ ಆರತಿ ತಟ್ಟೆ, ಕಿರೀಟದಲ್ಲಿ 1555 ಮುತ್ತಿನ ತೂಕ, ಬಂಗಾರದ ಕಟ್ಟಡ, 1076 ಕುಂದಣ, ಬಂಗಾರದ ಕುಂದಣ. ಆಯ್ತಾ? 2822 ಕೆಂಪಿನ ಮುತ್ತು,
ಆಯ್ತಾ. 130 ಪಚ್ಚೆ, 422 ಹಳೆಯ ವಜ್ರ, 3 ಮಾಣಿಕ್ಯ, 10 ನೀಲ, 17 ವೈಢೂರ್ಯ, 3130 ಗೋಮೇಧಿಕ. ನೋಡ್ರಿ, ಎಣಿಸ್ತೀರೇನ್ರಿ? ವ್ಯಾಲ್ಯೂ ಕಟ್ಟಕ್ಕಾಗುತ್ತೇನ್ರಿ? ಇದಕ್ಕೆ ಆಗುತ್ತೇನ್ರಿ? ಇಷ್ಟೆಲ್ಲ ಕೊಡ್ತಾರೆ. ಆಯ್ತಾ. 163 ಕ್ಯಾರೆಟ್ ತೂಗುವ ಮುತ್ತುಗಳ ಕಟ್ಟಡ, ಬಂಗಾರದ ಸರಿಗೆ ಸರ, ಕಿರೀಟದ ಒಟ್ಟು ತೂಗ 3308, ಮುತ್ತಿಲೆ ಮೂರಿನ ಸದನದಲ್ಲಿ 1370 ಜರಿ ಮುತ್ತುಗಳಿದ್ದವು. 1 ಮಾಣಿಕ್ಯ, 2 ನೀಲಮಣಿ, 15 ವಜ್ರ. ಇದರ ಒಟ್ಟು ತೂಕ 225 ರತಿಗಳು ಅಂತ ಹೇಳ್ತಾರೆ. ಈ ರತಿ ಏನು ಅಂತ ತಿಳ್ಕೊಂಡು ನಿಮ್ಗೆ ಆಮೇಲೆ ಹೇಳ್ತೀನಿ. ಪದಕ, 1 ವಜ್ರದ ಪದಕದಲ್ಲಿ 6 ಮುತ್ತು, 60 ವಜ್ರ, 11 ಪಚ್ಚೆ, 3 ಮಾಣಿಕ್ಯ, 5 ಕೆಂಪು. ಇದರ ಒಟ್ಟು ತೂಕ 91ರಷ್ಟು. ಇದು ಯಾತಕ್ಕೆ ಎರಡನೇದು ಗೆದ್ದಿದ್ದು ಅಂದ್ರೆ, ನೆಲ್ಲೂರನ್ನ ಗೆಲ್ತಾರಲ್ಲ ಇವರು, ಆ ನೆಲ್ಲೂರನ್ನ ಗೆದ್ದ ನೆನಪಿಗೆ ಕೊಟ್ಟಂತದ್ದು. ಆಯ್ತಾ. 3ನೇ ಯಾತ್ರೆ 1513 ಜೂನ್ 13ನೇ ತಾರೀಕು. ತಂದೆ ನರಸನಾಯಕ ಮತ್ತು ತಾಯಿ ನಾಗಲಾಂಬಿಕೆಯ ಧರ್ಮ ಅಂತ ಮಾಡ್ತಾರೆ. ಈ ತಂದೆ ನರಸನಾಯಕ ಮತ್ತು ತಾಯಿ ನಾಗಲಾಂಬಿಕೆ ಇದರಲ್ಲಿ ನವರತ್ನ ಖಚಿತವಾದ ಮತ್ತಷ್ಟು ಆಭರಣಗಳನ್ನ ಮಾಡ್ತಾರೆ. ಅಲ್ಲಿ ತ್ರೈಮಾಸಿಕ ವತ್ಸರೋತ್ಸವ ನಡೆಸುವಂತ ಮಾಡ್ತಾರೆ. ಚಿತ್ರಾವತಿ, ತುರೂರು ಮತ್ತೆ ಒಂದು ಕರಿಕಂಬುಡು ಅನ್ನೋ ಗ್ರಾಮಗಳನ್ನ ಅವ್ರಿಗೆ ತಿರುಪತಿಗೆ ಉಂಬಳಿಯಾಗಿ ಕೊಡ್ತಾರೆ. ಸೊ ಇದು 3ನೇದು, ದಾನ ಧರ್ಮ ಕೊಟ್ಬಿಡ್ತಾರೆ. 4ನೇದು 1514 ಜುಲೈ 6ನೇ ತಾರೀಕು. ಕೃಷ್ಣದೇವರಾಯ ಪಟ್ಟಮಹಿಷಿಯರಾದಂಥ ತಿರುಮಲಾದೇವಿ, ಹೃದಯೇಶ್ವರಿ, ಚಿನ್ನಾದೇವಿಯರೊಂದಿಗೆ 4ನೇ ಬಾರಿ ಯಾತ್ರೆಯನ್ನು ಕೈಗೊಂಡರು. ಇದು ಇವರ ಉದಯಗಿರಿ ಮಾರ್ಗವನ್ನ, ದುರ್ಗವನ್ನ ಹಿಡಿದ ಮೇಲೆ ರಾಣಿಯರು ಮರಳಿ ಬರ್ತಾ ತಿರುಪತಿಗೆ ಹರ್ಸ್ಕೊಂಡಿರ್ತಕ್ಕಂಥ ಕೃತಜ್ಞತಾ ಪೂಜೆ. ಈ ಕೃತಜ್ಞತಾ ಪೂಜೆ ಬಂದಂತ ಯಾಕೆ ಅಂತಂದ್ರೆ, ಇವರು ಒರಿಸ್ಸಾದಿಂದ ಒಂದು ಬಾಲಗಣಪತಿನ ತಂದು ಇಲ್ಲಿ ಕೃಷ್ಣ ದೇವಸ್ಥಾನ ಕಟ್ಟಿಸ್ತಾರಲ್ಲ, ಅದರ ನೆನಪಿಗೆ, ಆ ಬಾಲಕೃಷ್ಣನ ದೇವಸ್ಥಾನ ಕಟ್ಟಿಸಿದಂತ ನೆನಪಿಗೆ ವಿಜಯನಗರದಲ್ಲಿ ಪ್ರತಿಷ್ಠಾಪಿಸಿದ ರಾಯರು ತಮ್ಮ ನಿಸ್ಸೀಮ ದೈವಶಕ್ತಿಯನ್ನು ಪ್ರಕಟಿಸಿದರು. ಈ ಸಂದರ್ಭದಲ್ಲಿ ರಾಯರು 30,000 ಚಿನ್ನದ ನಾಣ್ಯಗಳನ್ನು ಅಭಿಷೇಕವನ್ನಾಗಿ ಮಾಡಿದರು. 30,000 ಚಿನ್ನದ ನಾಣ್ಯಗಳನ್ನ ದೇವರ ತಲೆ ಮೇಲಿಂದ ಅಭಿಷೇಕ, ಬಂಗಾರದ ನಾಣ್ಯಗಳ ಅಭಿಷೇಕವನ್ನ ಮಾಡಿದರು. ಅರ್ಥ ಮಾಡ್ಕೊಳ್ರಿ. ಆ ನಾಣ್ಯಗಳೆಲ್ಲ ಎಲ್ಲೋಯ್ತು? ಎಲ್ಲ ಹೋಯ್ತು. ಸುತ್ಕೊಂಡು ಬಂದು ಒಂದು ನಾಣ್ಯ ನನ್ನ 4 ಆಣಿ ಪುಣ್ಯಕ್ಕೆ ನನ್ನ ಕೈ ಮೇಲಿದೆ. ಇಲ್ಲಿ ನೋಡ್ರಿ ಫೋಟೋ ಇದೆ. ಈ ಫೋಟೋ ನೋಡಿದ್ರಲ್ಲ, ಇದೇ ಕೃಷ್ಣದೇವರಾಯರು ತಮ್ಮ 4ನೇ ಯಾತ್ರೆಯ ಸಂದರ್ಭದಲ್ಲಿ 30,000 ನಾಣ್ಯಗಳಿಂದ ತಿರುಪತಿ ತಿಮ್ಮಪ್ಪನಿಗೆ ಅಭಿಷೇಕ ಮಾಡಿದ ನಾಣ್ಯ ಇದು. ನೋಡ್ರಿ ಹಿಂಗೆ. ಇದು ನಮ್ಮ ಆಂಟಿಕ್ ಕಲೆಕ್ಟರ್ಸ್ ಇದೆ. ಇದೇನು ಒಂದು 10-15 ಲಕ್ಷ ಹೇಳ್ಬೋದೇನಪ್ಪ. ಈಗ ವ್ಯಾಲ್ಯೂ ತುಂಬಾ ಇದೆ ಇದಕ್ಕೆ, ಹೈ ವ್ಯಾಲ್ಯೂ. 30,000ದಲ್ಲಿ ಎಷ್ಟು ಇದೆಯೋ ಗೊತ್ತಿಲ್ಲ. ಇವ್ರ ಹತ್ರ ಒಂದಿದೆ, ನಮ್ಮ ಸ್ನೇಹಿತರ ಹತ್ರ ಈ ಒಂದು ನಾಣ್ಯ ಇದೆ. ಹಿಂಗೆ ನೋಡ್ರಿ ಪ್ರಪಂಚ ಚಿಕ್ಕದು ನೋಡ್ರಿ. ಕೃಷ್ಣದೇವರಾಯರು ನೀನು ಹಿಡ್ಕೋ ಮಗನೇ, ಧರ್ಮೇಂದ್ರ ಬಾಯಿಲ್ದಿ ಹಿಡ್ಕೋ ಅಂತೇಳಿ ನನಗೂ ಅಲ್ವೇನ್ರಿ? ರೋಮಾಂಚಕ ಅಲ್ವಾ? ರೋಮಾಂಚಕ. ಓಕೆ. ಸೊ ಇದು 4ನೇ ಯಾತ್ರೆ ಆಯ್ತು. 5ನೇ ಯಾತ್ರೆ 1515ರಲ್ಲಿ ಜೂನ್ ನಲ್ಲಿ ಕೈಕೊಳ್ತಾರೆ. 5ನೇ ಯಾತ್ರೆನೂ ಕೆಲವು ಕೂಟಕುತುಗಳನ್ನ ಮಾಡಿದ್ದಕ್ಕೆ ಬಂದು ಹಲವಾರು ದಾನ ಧರ್ಮಗಳನ್ನ ಮಾಡ್ತಾರೆ. 6ನೇ ಯಾತ್ರೆ 1516ರಲ್ಲಿ ಅಕ್ಟೋಬರ್ 10ನೇ ತಾರೀಕು ಹೇಗೇನ್ ತನ್ನ ತಿರುಮಲಾ ದೇವಿಯವ್ರ ಜೊತೆಗೆ ಕೈಗೊಳ್ತಾರೆ. ಯಾಕೆ ಅಂತಂದ್ರೆ ಅವಾಗ ರಾಯರಿಗೆ ಗಂಡು ಮಗುವಿನ ಜನನವಾಗುತ್ತೆ. ಗಂಡು ಮಗು ಹುಟ್ಟಲ್ಲ ಅನ್ನೋ ಖುಷಿಗೆ ರಾಯರು ಹೋಗಿ ಅವನಿಗೆ ತನ್ನ ರಾಯರ ಹೆಸರನ್ನೇ ಇಡ್ತಾರೆ. ರಾಯರು ದೇವರ ಹೆಸರನ್ನೇ ಇಡ್ತಾರೆ, ತಿರುಮಲ ರಾಯ. ರಾಯರ ಮೊದಲನೇ ಮಗನ ಹೆಸರು ತಿರುಮಲ ರಾಯ ಅಂತ ಇಡ್ತಾರೆ. ಅದಕ್ಕೋಸ್ಕರ ಆ ಯಾತ್ರೆ ಅವಿಸ್ಮರಣೀಯ ಕಾರ್ಯ ಏನಪ್ಪಾ ಅಂದ್ರೆ, ವೆಂಕಟೇಶ್ವರನ ದೇವಸ್ಥಾನದ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಗೋಪುರ ಕಟ್ಟಿಸಿ ಚಿನ್ನದ ಲೇಪನ ಮಾಡಿಸಿದ್ರು. ಕಂಪ್ಲೀಟ್ ಚಿನ್ನದ ಗೋಪುರ, ಚಿನ್ನದ ತಗಡು ಹಾಕಿ ಗೋಪುರ. ಅಲ್ಲದೆ ತನ್ನ ಪ್ರೀತಿಯ ರಾಣಿಯರೊಬ್ಬರು ಸೇರಿದಂತೆ 3 ಹಿತ್ತಾಳೆ ಪ್ರತಿಮೆಗಳನ್ನ ಮಾಡಿಸಿ ದೇವಸ್ಥಾನದಲ್ಲಿ ಇರಿಸಿದ್ದಾರೆ. ಆಯ್ತಾ. ತಿರುಪತಿಗೆ ಹೋದಾಗ ನೀವು ನೆಕ್ಸ್ಟ್ ಟೈಮು ರಾಯರ ವಿಗ್ರಹ ನೋಡ್ಕೊಂಡ್ಬರ್ಬೇಕು. ಕೈ ಮುಕ್ಕೊಂಡು, ಈ ಕಡೆ ತಿರುಮಲಾಂಬೆ, ಈ ಕಡೆ ಚಿನ್ನಾಂಬೆ, ರಾಯರ ಕೈ ಮುಕ್ಕೊಂಡು, ದೇವ್ರ ಕೈ ಮುಕ್ಕೊಂಡು ನಿಂತಿರತಕ್ಕಂಥ ಪಂಚಲೋಹದ ವಿಗ್ರಹಗಳು, ಅದನ್ನ ನೋಡಿ ಅದನ್ನು ನಿಲ್ಲಿಸಿದ್ದಾರೆ. ಚಿನ್ನದ ಗೋಪುರಗಳನ್ನ ಮಾಡಿಸಿದ್ದಾರೆ.
ನೋಡ್ರಿ, ರಾಯರು ದೊಡ್ಡ ದೈವ ಭಕ್ತರು. ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾವೆಲ್ಲ ಈಗ ತೀರ್ಥಯಾತ್ರೆ ಹೋಗ್ತೀವಲ್ಲಪ್ಪ, ಒಂದು ಟೆಂಪೋ ಮಾಡ್ಕೊಂಡು ಹೋಗೋಣ ಎಲ್ಲಿಗೆ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕೊಲ್ಲೂರು ಎಲ್ಲ ಸುತ್ಕೊಂಡು ನಾವು ಗೋಕರ್ಣ ಏನು ಎಲ್ಲ ಸುತ್ಕೊಂಬತ್ತೀವಲ್ಲಪ್ಪ, ನಾವು ಮುರುಡೇಶ್ವರ ಎಲ್ಲ ಸುತ್ಕೊಂಬತ್ತೀವಲ್ಲ. ಈ ತೀರ್ಥಯಾತ್ರೆ ಕಾನ್ಸೆಪ್ಟ್ ಶುರು ಮಾಡಿದ್ದೇ ಕೃಷ್ಣದೇವರಾಯರು. ಇದನ್ನ ಶುರು ಮಾಡಿದವರೇ ಕೃಷ್ಣದೇವರಾಯರು. ಎಲ್ಲ ಸುತ್ಕೊಂಬರೋದು, ತಿರುಪತಿ, ಕಂಚಿ, ಕಾಳಹಸ್ತಿ ಎಲ್ಲ ನೋಡ್ಕೊಂಬರಲ್ವ ನಾವು. ಈ ತಿರುಪತಿ, ಕಂಚಿ, ಕಾಳಹಸ್ತಿ ಈ ರೂಟ್ ಎಲ್ಲ ಶುರು ಮಾಡಿದ್ದು ಮೊದಲನೇ ಅವ್ರು ಯಾರಪ್ಪ ಅಂದ್ರೆ ಕೃಷ್ಣದೇವರಾಯರು. ತೀರ್ಥ ಕ್ಷೇತ್ರ, ತೀರ್ಥ ಯಾತ್ರೆಯ ಕಾನ್ಸೆಪ್ಟ್ ಶುರು ಮಾಡಿದ್ದೆ ಕೃಷ್ಣದೇವರಾಯರು. ಇದು ನಾನು ಹೇಳ್ತಾ ಇಲ್ಲ, ಇಲ್ಲಿ ಪುಸ್ತಕದಲ್ಲಿ ಬರೆದಿರೋದು. ಬಹಳ ದೊಡ್ಡ ತಿರುವನ್ನ ತೆಗೊಳ್ತದೆ ಹಿಂದೂ ಧರ್ಮ, ಒಂದು ದೊಡ್ಡ ತಿರುವನ್ನ ತೆಗೊಳ್ತದೆ. ಒಂದು ದೊಡ್ಡ ವಿಶಾಲವಾದಂತಹ ಹಾದಿಯನ್ನ ಹಾಕೊಟ್ಟಿದ್ದು ಶ್ರೀಕೃಷ್ಣದೇವರಾಯರು. ಹಿಂದೂ ಧರ್ಮ ಇವತ್ತು ಇಷ್ಟು ಉಚ್ಚಾಯ ಸ್ಥಿತಿಯಲ್ಲಿ ಏನಾದ್ರೂ ಮೆರಿತಾ ಇರೋದಕ್ಕೆ ಕಾರಣಕರ್ತ ಯಾರಾದ್ರೂ ಇದ್ರೆ ಅದು ಶ್ರೀಕೃಷ್ಣದೇವರಾಯರು. ನಮ್ನೆಲ್ಲ ತೀರ್ಥಯಾತ್ರೆಗೆ ಯಾಕೆ ಕೂತಿದ್ದೀರಾ, ನಡೀರಿ, ಹೊರಡಿ, ದೇವ್ರಿಗೆ ಸೇವೆ ಮಾಡಿ, ದೇವ್ರ ಹೆಸರಿನಲ್ಲಿ ಜನಕ್ಕೆ ಒಳ್ಳೇದ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್, ದೇವ್ರ ಹೆಸರಿನಲ್ಲಿ ಜನಕ್ಕೆ ಒಳ್ಳೇದ್ ಮಾಡಿ, ದೇವ್ರಿಗೂ ನಿಮ್ ಕೈಲಾದ ಸೇವೆ ಮಾಡಿ, ಎಲ್ಲ ತೀರ್ಥ ಕ್ಷೇತ್ರಗಳನ್ನ ನೋಡ್ಕೊಂಡ್ ಬನ್ನಿ ಅಂತ ಇದಕ್ಕೆ ಅಡಿಪಾಯ ಹಾಕೊಟ್ಟಂತ ಪುಣ್ಯಾತ್ಮ ಶ್ರೀಕೃಷ್ಣ ದೇವರಾಯ ಸ್ವಾಮಿ, ಶ್ರೀಕೃಷ್ಣ ದೇವರಾಯ ಮಹಾರಾಯರು ಅಂತ. ಅರ್ಥ ಆಯ್ತಾ? ಇನ್ನೂ ಇದೆ, ನಾಳೆ ಹೇಳ್ತೀನಿ.